10 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಬೇರೆನೇ ಲೆಕ್ಕ. ಇದು ಹೊಸ ಅಧ್ಯಾಯ. ಬಿಗ್ ಬಾಸ್ ಸೀಸನ್ 11 ಸೆಪ್ಟೆಂಬರ್ 29ರಿಂದ. 10 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಬೇರೆನೇ ಲೆಕ್ಕ. ಇದು ಹೊಸ ಅಧ್ಯಾಯ. ಫೈನಲಿ ಬಿಗ್ ಬಾಸ್ ಸೀಸನ್ 11 ಪ್ರೊಮೋ ಬಂದ್ಬಿಟ್ಟೈತಿ. ಸೊ ನನಗೆ ಯಾಕೆ ಕ್ಯೂರಿಯಾಸಿಟಿ ಇತ್ತಂದರೆ ಇದ್ರ ಬಗ್ಗೆ ನನಗೆ ಮಾತಾಡ್ಬೇಕಂತ ಯಾಕೆ ಅನ್ನಿಸ್ತಪ್ಪ ಅಂತಂದರೆ, ಯಾಕಂದರೆ ನಾವೆಲ್ಲ ಬಿಗ್ ಬಾಸ್ ಲವರ್ಸ್ ಅನ್ನೋದಕ್ಕಿಂತ ನಾನೊಬ್ಬ ಬಿಗ್ ಬಾಸ್ ಅಡಿಕ್ಟರ್ ಅಂತ ಹೇಳ್ತೀನಿ. ಯಾಕಂದರೆ ನಾವೆಲ್ಲ ನೈಟ್ ಡ್ಯೂಟಿ ಮಾಡಿಬಿಟ್ಟು ಬಂದು ಬೆಳಿಗ್ಗೆ ಬಿಗ್ ಬಾಸ್ ಬಂದಾಗ ಏನಾಯಿತು ಅಂತ ಕ್ಯೂರಿಯಾಸಿಟಿಯಿಂದ ಪೀಸಾಗಿ ಹೆಡ್ಫೋನ್ ಹಾಕೊಂಡು ನೋಡಿ ಎಂಟರ್ಟೈನ್ಮೆಂಟ್ ತೊಗೊಳೋದು ಬಿಗ್ ಬಾಸ್ ಅಂತ ಹೇಳ್ತೀನಿ. ಯಾಕಂದರೆ ಕೆಲವೊಬ್ಬರು ಕಿರ್ಚಾಡ್ತಾರೆ, ಗಿಜ ಅಂತಾರೆ, ಏನು ಪೀಸ್ ಅಂತ ಯಾರು ಹೆಂಗೆ ಎಂಟರ್ಟೈನ್ಮೆಂಟ್ ಅಂತ ಕೆಲವರಿಗೆ ಅನ್ಕೋಬೋದು. ಯಾಕಂದರೆ ಅವ್ರಿಗೆ ಬಿಗ್ ಬಾಸ್ ಫಾಲೋ ಮಾಡಿದವರಿಗೆ ಸೊ ಹಂಗೆ ಅನಿಸುತ್ತೆ. ನಮ್ಮ ಮನೇಲಿ ಕೂಡ ಏನು ಚೀರಾಡ್ತಿರ್ತಾರೆ, ಒದರಾಡ್ತಿರ್ತಾರೆ ಅಂತ ಹಾಗೆಲ್ಲ ಅನಿಸಿರ್ತೈತಿ. ಆದರೆ ಬಿಗ್ ಬಾಸ್ನ ಫಾಲೋ ಮಾಡಿದವ್ರಿಗೆ ಅದ್ರ ಗಂಧ ಗಾಳಿ ಗೊತ್ತಿರುತ್ತೆ. ಸೊ ಹಾಗಾಗಿ ಬಿಗ್ ಬಾಸ್ ಸೀಸನ್ 11 ಪ್ರೊಮೋ ನೋಡಿಬಿಟ್ಟು ಈ ಒಂದು ವಿಡಿಯೋ ಮಾಡ್ಬೇಕಂತ ನನಗೆ ಭಾಳ ಅನ್ನಿಸ್ತು. ಯಾಕಂದ್ರೆ ಹಿಂದಿಯಲ್ಲೆಲ್ಲ ನಮ್ಮ ಕನ್ನಡದಲ್ಲಿ ಒಂದು ಸೀಸನ್ ಮುಗಿಯೋಷ್ಟರಲ್ಲಿ ಅವರು 2 ಸೀಸನ್ ಮಾಡಿ ಮುಗಿಸಿರ್ತಾರೆ. ಸೊ ಹಾಗಾಗಿ ಕನ್ನಡದವ್ರು ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗಬೇಕು. ಸೊ ಯಾಕಂದರೆ ಸಿಕ್ಕಾಪಟ್ಟೆ ಆಡಿಯನ್ಸ್ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ ಒಂದು ಪ್ಲ್ಯಾಟ್ಫಾರ್ಮ್ಗೆ. ಯಾಕಂದರೆ ಹೋಸತಿ ಸೀಸನ್ 10 ಒಂದು TRP ಏನು ರುಚಿ ಸಿಕ್ಕಾದ್ರೆ ಬಿಗ್ ಬಾಸ್ ಟೀಮ್ಗೆ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಪಕ್ಕ ಈ ವರ್ಷ ಒಂದು ಸೀಸನ್ 10 ಒಂದು TRP ರೆಕಾರ್ಡನ್ನು ಧೂಳಿಪಟ್ಟು ಮಾಡಿ ಅದಕ್ಕಿಂತ ಮೇಲ್ಪಟ್ಟು ಹೋಗಿ ನಾವು TRP ತೊಗೋಬೇಕು ಸೀಸನ್ ಅಂತ ಫುಲ್ ಪ್ಲ್ಯಾನ್ ಮಾಡ್ಯಾರ. ಸೊ ಭಾಳ ಡಿಫ್ರೆಂಟಾಗಿ ಬರ್ತದೆ, ಟ್ವಿಸ್ಟ್ ಆ್ಯಂಡ್ ಟರ್ಮ್ಸ್ ಇರ್ತಾವೆ ಅಂತ ಏನೇನೋ ಹೇಳ್ಯಾರ. ಆದ್ರೆ ಪ್ರೊಮೋ ನೋಡಿದ್ರು ಹಾಗೆ ಅನ್ನಿಸ್ತು, ಹೊಡಿ ಕಡಿ ಇರುತ್ತೇನೋ ಅಂತ ನನಗೆ ಅನಿಸ್ತು. ಒಂದು ಹಿಂಟ್ ಏನು ಸಿಕ್ತಪ್ಪ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 11 ಒಂದು ಪ್ರೊಮೋದಾಗ ಸುದೀಪ್ ಸರ್ ಏನು ಒಂದು 2 ಟೀಮ್ಗಳು ಬಡ್ದಾಡ್ತಿರ್ತಾರೆ. ಸೊ ಸುದೀಪ್ ಸರ್ ಒಂದು ಡೋರ್ ಓಪನ್ ಆದ ತಕ್ಷಣ ತಲೆ ತೆಳಗೆ ಮಾಡ್ಕೊಂಡು ನಿಂತಿರ್ತಾರೆ. ಸೊ ಹಾಗಾಗಿ ಈ ಒಂದು ಸೀಸನಲ್ಲಿ ಹೊಡಿ ಕಡಿ ಜಾಸ್ತಿನೇ ಸ್ವಲ್ಪ ಇರಬೇಕಂತ ನನಗೆ ಅನಿಸುತ್ತೆ. ಅಂದರೆ ಅವರೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಈಗ ವಿಚಿತ್ರ ಪ್ರಾಣಿಗಳನ್ನ ಎಲ್ಲದನ್ನ ಒಂದು ರೂಮ್ದಾಗ ಹಾಕಿ ಸೀಸನ್ 10 ಒಂದು TRP ಏನು ಬಂದಲ್ಲ ಅದಕ್ಕಿಂತ ಒಂದು ಹಿಟ್ ಮಾಡಬೇಕು, ಸಕ್ಸಸ್ ಮಾಡಬೇಕು ಸೀಸನ್ 11 ಅಂತ ಪಕ್ಕ ಪಣ ತೊಟ್ಟಿರ್ತಾರೆ. ಸೊ ಹಾಗಾಗಿ ಇನ್ನೊಂದು ರೂಮರ್ಸ್ ಏನಪ್ಪ ಅಂತಂದರೆ ಈ ಸೀಸನ್ ಸುದೀಪ್ ಸರ್ ಬರಲ್ಲ ಹಂಗಂತ ಭಾಳ ಇತ್ತು. ಆದರೆ ನನಗನ್ಸೋ ಮಟ್ಟಿಗೆ ಇದು ರೂಮರ್ ಸ್ಪ್ರೆಡ್ ಆಯಿತು ಅಥವಾ ಬಿಗ್ ಬಾಸ್ ಟೀಮ್ದವ್ರೆ ಈ ಥರ ಪ್ರಚಾರ ಇದೆ ಆಲ್ರೆಡಿ, ಪ್ರಚಾರಕ್ಕೋಸ್ಕರ ಅಥವಾ ಪಬ್ಲಿಸಿಟಿಗೋಸ್ಕರ ಮಾಡಿದ್ರಂತ ನನಗನ್ಸುತ್ತೆ. ಹಾಗಾಗಿ ಏನು ಜನ ಮಾತಾಡ್ತಾರೆ ಸುದೀಪ್ ಸರ್ ಚೇಂಜ್ ಆಗ್ತಿದ್ರು ಅಂತ. ಸೊ ಹಾಗಾಗಿ ರಿಷಬ್ ಶೆಟ್ಟಿ ಬರ್ತಾರೆ, ಗಣೇಶ್ ಸರ್ ಬರ್ತಾರೆ, ರಮೇಶ್ ಅರವಿಂದ್ ಸರ್ ಬರ್ತಾರೆ ಅಂತ. ಸೊ ಹಾಗಾಗಿ ಫೈನಲಿ ಕಿಚ್ಚ ಸುದೀಪ್ ಅವರೇ ಒಂದು ಪ್ರೊಮೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಯಾಕಂದರೆ ಸೀಸನ್ 10 ಒಂದು ನೋಡಿಬಿಟ್ಟು ಸೊ ನಾನು ಸೀಸನ್ 10 ನೋಡಿಲ್ಲ. ಸೊ ಸೀಸನ್ 5 ನನಗೂ ನೋಡಿಬಿಟ್ಟು ಸಡನ್ನಾಗಿ ಆ ಜಾಗದಲ್ಲಿ ಯಾರೋ ಒಬ್ಬರು ಹೊಸ ಒಂದು ವ್ಯಕ್ತಿ ಬಂದು ನಿಂತ್ರೆ ಹೆಂಗೆ ಅನಿಸ್ತದಲ್ಲ. ಸೊ ಹಾಗಾಗಿ ಸ್ವಲ್ಪ ಅದಕ್ಕೆ ಡೈಜೆಸ್ಟ್ ಆಗಿ ಟೈಮ್ ತೊಗೋತದೆ. ಸೊ ಹಾಗಾಗಿ ಕನ್ನಡದ ಕೋಟ್ಯಾಧಿಪತಿ ಪುನೀತ್ ಸರ್ ಹೋದ ತಕ್ಷಣ ಸಡನ್ನಾಗಿ ಅವ್ರ ಜಾಗ ತುಂಬೋಕ್ಕಾಗಲ್ಲ. ಸೊ ಹಾಗಾಗಿ ಆಡಿಯನ್ಸ್ ಆದರೂ ಈ ಶೋಗೆ ಹೊಸ ಆ್ಯಂಕರ್ ಅಂತ ಡೈಜೆಸ್ಟ್ ಆಗಿ ಟೈಮ್ ತೊಗೊಳ್ತಿದ್ದು. ಸೊ ಹಾಗಾಗಿ ಚೇಂಜ್ ಆಗಿದ್ರು ಒಂದು ವೇಳೆ ಸೀಸನ್ 11 ಸೊ ಆಡಿಯನ್ಸ್ ಎಲ್ಲೋ ಸುದೀಪ್ ಸರ್ ಫ್ಯಾನ್ಸು ಬಿಗ್ ಬಾಸ್ ಲವರ್ಸ್ ನೋಡ್ತಿರ್ಲಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಫೈನಲಿ ಕಿಚ್ಚ ಸುದೀಪ್ ಸರ್ ಬಂದಿದ್ದಾರೆ. ಫೈನಲಿ ಕಿಚ್ಚ ಸುದೀಪ್ ಸರ್ ಈ ಒಂದು ಶೋ ಹೋಸ್ಟ್ ಆಗಿದ್ದಾರೆ. ಜೊತೆಗೆ ಪ್ರಮೋದಾಗ ಒಂದು ಅವ್ರು ಹಿಂಟ್ ಕೊಟ್ಟಾರ. ಅಂದರೆ ಈ ಸೀಸನ್ ಸ್ವಲ್ಪ ಜಾಸ್ತಿ ಕಳೆದ ಸೀಸನ್ಗಳೆಲ್ಲ ಚಿಕ್ಕ ಒಂದು ತಪ್ಪುಗಳು ಮಾಡಿದ್ರೆಲ್ಲ ಅಲ್ಲಿದಲ್ಲೇ ಗ್ಯಾಸ್ ಆಫ್ ಮಾಡೋದಂಗೆಲ್ಲ ಮಾಡ್ತಿದ್ರು. ಸೊ ಪ್ರೊಮೋದಲ್ಲಿ ಸ್ವಲ್ಪ ಜಾಸ್ತಿನೇ ತೋರ್ಸ್ಯಾರ. ಅಂದರೆ ಹೊಡಿ ಕಡಿ ಹೊಡೆದಾಡ್ತಾರೆ. ಅಂದರೆ ಈ ಸೀಸನಲ್ಲಿ ಗುದ್ದಾಟ ಸಿಕ್ಕಾಪಟ್ಟೆ ಇರುತ್ತೆ ಅಂತ ನನಗೆ ಅನ್ಸ್ಲತ್ತದ. ಯಾಕಂದರೆ ಪ್ರೊಮೋ ಹಿಂಟ್ ಒಂದು ಕೊಟ್ಟಿರ್ತಾರೆ ಅವ್ರು. ಹಾಗಾಗಿ ಸೊ ಇದೇ ಸೆಪ್ಟೆಂಬರ್ 29ಕ್ಕೆ ಬರತೈತಿ. ಸೊ ಯಾರೆಲ್ಲ ಕ್ಯೂರಿಯಾಸಿಟಿಯಿಂದ ಕಾಯ್ಲಾತೀರಿ. ಸೊ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಯಾಕಂದರೆ ಒಂಥರಗೆಲ್ಲ ನೈಟ್ ಶಿಫ್ಟ್ ರಾತ್ರಿ ಕೆಲಸ ಮಾಡಿಬಿಟ್ಟು ಎದ್ದು ತಲೆ ವಜ್ಜಾಗಿರ್ತದೆ. ಅಂಥರದಾಗ 2 ತಾಸು ಸಿನಿಮಾ ನೋಡೋಕ್ಕಾಗಲ್ಲ, ಎಂಟರ್ಟೈನ್ಮೆಂಟ್ ತೊಗೊಳಕ್ಕಾಗಲ್ಲ, ಹೋಗಲಿ ರೀಲ್ಸ್ ನೋಡ್ಕೊಂಡು ಕೂತ್ಕೋಬೇಕಾಗತ್ತೆ. ಸೊ ಹಾಗಾಗಿ ಸೊ ಇದು ಬಿಗ್ ಬಾಸ್ ಫಾಲೋ ಮಾಡೋರಿಗೆ ಏನೆಲ್ಲ ಆಯಿತು ಕ್ಯೂರಿಯಾಸಿಟಿ ಏನೆಲ್ಲ ಆಯಿತು ಅಥವಾ ಎಪಿಸೋಡ್ ಕಟ್ ಮಾಡಿ ಹಾಕಿರ್ತಾರೆ, 1 ಅಥವಾ 1.5 ತಾಸಿಂದ ಹಾಕಿರ್ತಾರೆ. ಸೊ ಅದು ಬರೀ ಮಜಾ ಅನಿಸುತ್ತೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ನಾವು ಕಾಯ್ತೀವಿ. ಸೊ ಬಿಗ್ ಬಾಸ್ ಲವರ್ ಅನ್ನೋದಕ್ಕಿಂತ ಅಡಿಕ್ಟರ್ಸ್ ಅಂತ ಹೇಳ್ಬೋದು. ಸೊ ಅಷ್ಟು ನಾನು ವೇಟಿಂಗ್ ಮಾಡ್ತಾಯಿದ್ದೆ. ಸೊ ಫೈನಲಿ ಇವಾಗ ಸೆಪ್ಟೆಂಬರ್ 29ಕ್ಕೆ ಲಾಂಚ್ ಆಗ್ತದೆ. ಸೊ ಯಾರೆಲ್ಲ ನನ್ನಷ್ಟು ಕ್ಯೂರಿಯಾಸಿಟಿಯಿಂದ ಯಾರೂ ವೇಟ್ ಮಾಡಿಲ್ಲ ಅಂತ ಅನ್ಕೋತೀನಿ. ಸೊ ಹಾಗಾಗಿ ನನಗಿಂತ ಜಾಸ್ತಿ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡಿದ್ರೆ ಸೊ ತಪ್ಪದೇ ಕಮೆಂಟ್ ಮಾಡಿರಿ. ಸೊ ಯಾರೆಲ್ಲ ಮೊದಲೇ ಬಾರಿಗೆ ಫಿಲ್ಮಿ ಕ್ರಶ್ ಕನ್ನಡ ನೋಡ್ತಿದ್ದಾರೆ ಪ್ಲೀಸ್ 10K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು. ಸಪೋರ್ಟ್ ಮಾಡೋ ಮುಖಾಂತರ ಲೈಕ್ ಶೇರ್ ತಪ್ಪದೆ ಕಮೆಂಟ್ ಮಾಡ್ತೀರಿ. ಸೊ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ಒಂದು ಬೂಸ್ಟ್ ಸಿಗುತ್ತೆ ವೀಡಿಯೋ ಮಾಡೋಕ್ಕೆ. ಜೊತೆಗೆ ಈಗ ನಾನು ಸ್ಟುಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಎಲ್ಲ ಹಾಕಿ ವೀಡಿಯೋ ಮಾಡ್ತಿದ್ದೆ. ಸೊ ನಾವು ಊರಲ್ಲಿ ಇರೋದ್ರಿಂದ ಯಾವುದೋ ಗೋಡೆಯಲ್ಲಿ ನಿಂತು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇದ್ರ ಬಗ್ಗೆ ನನಗೆ ಮಾತಾಡ್ಬೇಕಂತ ಅನ್ನಿಸ್ತು. ಯಾಕಂದರೆ ಬಿಗ್ ಬಾಸ್ ಲವರ್ ಆಗಿ ಅದ್ರ ಬಗ್ಗೆ ಅಷ್ಟು ಮಾತಾಡ್ಲಿಕ್ಕೆ ಹೆಂಗಂತ ನಾನು ಮಾತಾಡಿದೆ. ಸೊ ಹಾಗಾಗಿ ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ರಿ ಸೀಸನ್ 11 ಸೆಪ್ಟೆಂಬರ್ 29ಕ್ಕೆ ಲಾಂಚ್ ಆಗ್ತದೆ. ಸೊ ಅಷ್ಟೇ ಕ್ಯೂರಿಯಾಸಿಟಿಯಿಂದ ಕಾಯೋರು ಕಮೆಂಟ್ ಮಾಡಿ. ಜೊತೆಗೆ ಮೊದಲೇ ಬಾರಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ 10K ಕಂಪ್ಲೀಟ್ ಮಾಡಬೇಕು. ಸೊ ಸಿಗೋಣ ಮುಂದಿನ ಒಂದು ಹೊಸ ಕಾಂಟೆಂಟಲ್ಲಿ. ಥ್ಯಾಂಕ್ ಯು.